ಬೆಂಗಳೂರಿನ ಟೆಕ್ ಜಗತ್ತಿನಲ್ಲಿ ಅನನ್ಯಾ ಒಂದು ಉದಯೋನ್ಮುಖ ತಾರೆ. ಅವಳು ತನ್ನ ಮಧ್ಯಮ ವರ್ಗದ ಹಿನ್ನೆಲೆಯಿಂದ ಮೇಲೆದ್ದು ತನ್ನ ಬುದ್ಧಿವಂತಿಕೆ ಮತ್ತು ಪರಿಶ್ರಮದಿಂದ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಉನ್ನತ ಸ್ಥಾನವನ್ನು ತಲುಪಿದ್ದಳು. ಅವಳ ಸಾಧನೆಗಳ ಬಗ್ಗೆ ಅವಳಿಗೆ ಹೆಮ್ಮೆಯಿತ್ತು, ಆದರೆ ಆ ಹೆಮ್ಮೆಯೇ ಕೆಲವೊಮ್ಮೆ ಅವಳ ಕಣ್ಣುಗಳಿಗೆ ಅಹಂಕಾರದ ತೆರೆಯನ್ನು ಎಳೆಯುತ್ತಿತ್ತು. ಒಂದು ದಿನ ನಗರದ ಅತಿದೊಡ್ಡ ಟೆಕ್ ಸಮ್ಮೇಳನದಲ್ಲಿ ಅವಳು ಸಿದ್ಧಾರ್ಥ್ನನ್ನು ಮೊದಲ ಬಾರಿಗೆ ನೋಡಿದಳು. ಸಿದ್ಧಾರ್ಥ್ ದೇಶದ ಪ್ರಮುಖ ಟೆಕ್ ಕಂಪನಿಯ ಸಿಇಒ. ಅವನು ಶ್ರೀಮಂತ ಕುಟುಂಬದಿಂದ ಬಂದವನು ಮತ್ತು ಅವನ ವರ್ತನೆಯಲ್ಲಿ ಒಂದು ರೀತಿಯ ಗಾಂಭೀರ್ಯವಿತ್ತು. ಅನನ್ಯಾ ಅವನನ್ನು ನೋಡಿದ ತಕ್ಷಣವೇ ಒಂದು ತೀರ್ಮಾನಕ್ಕೆ ಬಂದಳು, ಇವನೊಬ್ಬ ಅಹಂಕಾರಿ ಶ್ರೀಮಂತ ಉದ್ಯಮಿ. ಅವಳ ಆಲೋಚನೆ ನಿಜವೆಂಬಂತೆ ಸಿದ್ಧಾರ್ಥ್ ತನ್ನ ಸಹೋದ್ಯೋಗಿಯೊಂದಿಗೆ ಮಾತನಾಡುತ್ತಾ ಆ ಸಣ್ಣ ಕಂಪನಿಗಳಿಗೆ ದೊಡ್ಡ ದೃಷ್ಟಿಕೋನವೇ ಇಲ್ಲ ಎಂದು ಹೇಳುವುದನ್ನು ಅನನ್ಯಾ ಕೇಳಿಸಿಕೊಂಡಳು. ಆ ಮಾತುಗಳು ಅವಳ ಕಂಪನಿಯನ್ನು ಕುರಿತಾಗಿಯೇ ಹೇಳಿದ್ದು ಎಂದು ಅವಳು ತಪ್ಪಾಗಿ ಭಾವಿಸಿದಳು. ಅವಳ ಮನಸ್ಸಿನಲ್ಲಿ ಸಿದ್ಧಾರ್ಥ್ ಬಗ್ಗೆ ಇದ್ದ ಕೆಟ್ಟ ಅಭಿಪ್ರಾಯ ಇನ್ನಷ್ಟು ಗಟ್ಟಿಯಾಯಿತು. ಕೆಲವು ದಿನಗಳ ನಂತರ ಅನನ್ಯಾಳ ಆಪ್ತ ಗೆಳತಿ ಪ್ರಿಯಾ ವರುಣ್ ಎಂಬ ಯುವಕನೊಂದಿಗೆ ಡೇಟಿಂಗ್ ಮಾಡಲು ಪ್ರಾರಂಭಿಸಿದಳು. ವರುಣ್ ಸಿದ್ಧಾರ್ಥ್ನ ವ್ಯಾಪಾರ ಪಾಲುದಾರ ಮತ್ತು ಆಪ್ತ ಸ್ನೇಹಿತ. ಅವರಂತಹ ಶ್ರೀಮಂತರ ಸಹವಾಸ ಒಳ್ಳೆಯದಲ್ಲ, ಜಾಗರೂಕರಾಗಿರು ಎಂದು ಅನನ್ಯಾ ಪ್ರಿಯಾಗೆ ಎಚ್ಚರಿಕೆ ನೀಡಿದಳು. ಪ್ರಿಯಾ ತನ್ನ ಗೆಳತಿಯ ಮಾತನ್ನು ಕೇಳಿ ಗೊಂದಲಕ್ಕೊಳಗಾದಳು. ವರುಣ್ ತುಂಬಾ ಒಳ್ಳೆಯವನು ಅನನ್ಯಾ, ನೀನು ಅವನನ್ನು ಮತ್ತು ಸಿದ್ಧಾರ್ಥ್ನನ್ನು ಸರಿಯಾಗಿ ಅರ್ಥಮಾಡಿಕೊಂಡಿಲ್ಲ ಎಂದು ಅವಳು ವಾದಿಸಿದಳು. ಆದರೆ ಅನನ್ಯಾ ತನ್ನ ಅಭಿಪ್ರಾಯವನ್ನು ಬದಲಾಯಿಸಲು ಸಿದ್ಧಳಿರಲಿಲ್ಲ. ಅದೇ ಸಮಯದಲ್ಲಿ ಅನನ್ಯಾಳ ಕುಟುಂಬವು ಅನಿರೀಕ್ಷಿತ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತು. ಅವಳ ತಂದೆಯ ಸಣ್ಣ ವ್ಯಾಪಾರದಲ್ಲಿ ದೊಡ್ಡ ನಷ್ಟವಾಗಿತ್ತು. ಮನೆಯ ಜವಾಬ್ದಾರಿ ಹೊತ್ತಿದ್ದ ಅನನ್ಯಾಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅವಳ ಸ್ವಾಭಿಮಾನವು ಯಾರಿಂದಲೂ ಸಹಾಯ ಕೇಳಲು ಬಿಡಲಿಲ್ಲ. ಈ ಕಷ್ಟದ ಸಮಯದಲ್ಲಿ ಶ್ರೀಮಂತರ ಸುಲಭ ಜೀವನವನ್ನು ನೋಡಿ ಅವಳ ಮನಸ್ಸಿನಲ್ಲಿ ಮತ್ತಷ್ಟು ಕಹಿ ತುಂಬಿಕೊಂಡಿತು. ಅವರಿಗೆ ಹಣದ ಬೆಲೆ ಏನು ಗೊತ್ತು, ಎಲ್ಲವೂ ಸುಲಭವಾಗಿ ಸಿಕ್ಕಿರುತ್ತದೆ ಎಂದು ಅವಳು ತನ್ನಷ್ಟಕ್ಕೆ ತಾನೇ ಗೊಣಗುತ್ತಿದ್ದಳು. ವಿಧಿ ಎಲ್ಲವನ್ನೂ ಮೊದಲೇ ನಿರ್ಧರಿಸಿತ್ತು. ಅನನ್ಯಾ ಮತ್ತು ಸಿದ್ಧಾರ್ಥ್ ಎರಡೂ ಕಂಪನಿಗಳು ಸೇರಿ ಆಯೋಜಿಸಿದ್ದ ಒಂದು ಚಾರಿಟಿ ಯೋಜನೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಬೇಕಾಗಿ ಬಂತು. ಅವಳು ಅವನೊಂದಿಗೆ ಕೇವಲ ವೃತ್ತಿಪರವಾಗಿ ಅಂತರ ಕಾಯ್ದುಕೊಂಡು ಮಾತನಾಡುತ್ತಿದ್ದಳು. ಸಿದ್ಧಾರ್ಥ್ನ ಶಾಂತ ಮತ್ತು ಗಂಭೀರ ಸ್ವಭಾವವು ಅನನ್ಯಾಳ ಪೂರ್ವಗ್ರಹವನ್ನು ಇನ್ನಷ್ಟು ಬಲಪಡಿಸಿತು. ಅವನು ತನ್ನೊಂದಿಗೆ ಹೆಚ್ಚು ಮಾತನಾಡದಿದ್ದಾಗ ಅದನ್ನು ಅವನ ಅಹಂಕಾರವೆಂದು ಅವಳು ಪರಿಗಣಿಸಿದಳು. ಅವನು ಅವಳನ್ನು ಕೀಳಾಗಿ ಕಾಣುತ್ತಿದ್ದಾನೆ ಎಂದು ಅವಳು ಭಾವಿಸಿದಳು. ಆದರೆ ಒಂದು ದಿನ ಯೋಜನೆಯ ಸಭೆಯಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು. ಹಿಂದುಳಿದ ಪ್ರದೇಶದ ಸರ್ಕಾರಿ ಶಾಲೆಗೆ ಹಳೆಯ ತಂತ್ರಜ್ಞಾನವನ್ನು ನೀಡುವ ಪ್ರಸ್ತಾಪ ಬಂದಾಗ ಸಿದ್ಧಾರ್ಥ್ ಅದನ್ನು ಬಲವಾಗಿ ವಿರೋಧಿಸಿದನು. ಆ ಮಕ್ಕಳಿಗೆ ಅತ್ಯುತ್ತಮವಾದುದನ್ನು ನೀಡಬೇಕು. ಅವಕಾಶ ವಂಚಿತರು ಎನ್ನುವ ಕಾರಣಕ್ಕೆ ಅವರಿಗೆ ಹಳೆಯ ತಂತ್ರಜ್ಞಾನ ನೀಡುವುದು ಅನ್ಯಾಯ ಎಂದು ಅವನು ಭಾವೋದ್ರಿಕ್ತವಾಗಿ ವಾದಿಸಿದನು. ಅವನ ಮಾತುಗಳಲ್ಲಿನ ಕಾಳಜಿ ಮತ್ತು ಪ್ರಾಮಾಣಿಕತೆಯನ್ನು ಕಂಡು ಅನನ್ಯಾಳಿಗೆ ಆಶ್ಚರ್ಯವಾಯಿತು. ಅವಳ ಮನಸ್ಸಿನಲ್ಲಿದ್ದ ಅವನ ಚಿತ್ರಣವು ಮೊದಲ ಬಾರಿಗೆ ಅಲುಗಾಡಿತು. ಅವಳು ಅವನ ಬಗ್ಗೆ ತಪ್ಪು ತಿಳಿದುಕೊಂಡಿರಬಹುದೇ? ಈ ಆಲೋಚನೆ ಅವಳನ್ನು ಕಾಡಲಾರಂಭಿಸಿತು. ಅವಳು ಅವನನ್ನು ಬೇರೆಯದೇ ದೃಷ್ಟಿಯಿಂದ ನೋಡಲು ಪ್ರಾರಂಭಿಸಿದಳು. ಕೆಲವು ದಿನಗಳ ನಂತರ ವರುಣ್ ಪ್ರಿಯಾಳ ಬಳಿ ಸತ್ಯವನ್ನು ಬಹಿರಂಗಪಡಿಸಿದನು. ಸಿದ್ಧಾರ್ಥ್ ಅಂದು ಸಮ್ಮೇಳನದಲ್ಲಿ ಟೀಕಿಸಿದ್ದು ಅನನ್ಯಾಳ ಕಂಪನಿಯನ್ನಲ್ಲ, ಬದಲಿಗೆ ತಾನು ಸಿಇಒ ಆಗುವ ಮೊದಲು ತನ್ನದೇ ಕಂಪನಿಯಲ್ಲಿದ್ದ ದೃಷ್ಟಿಕೋನದ ಕೊರತೆಯನ್ನು. ಅಷ್ಟೇ ಅಲ್ಲ, ವರುಣ್ ಮೂಲಕ ಅನನ್ಯಾಳ ಕುಟುಂಬದ ಆರ್ಥಿಕ ಸಂಕಷ್ಟದ ಬಗ್ಗೆ ತಿಳಿದ ಸಿದ್ಧಾರ್ಥ್ ತನ್ನ ಫೌಂಡೇಶನ್ ಮೂಲಕ ಯಾರಿಗೂ ತಿಳಿಯದಂತೆ ಅವರಿಗೆ ಸಹಾಯ ಮಾಡಿದ್ದನು. ಈ ವಿಷಯವನ್ನು ಕೇಳಿ ಪ್ರಿಯಾ ಆಘಾತಕ್ಕೊಳಗಾದಳು. ಪ್ರಿಯಾ ತಕ್ಷಣವೇ ಅನನ್ಯಾಳಿಗೆ ಕರೆ ಮಾಡಿ ಎಲ್ಲವನ್ನೂ ತಿಳಿಸಿದಳು. ಸತ್ಯವನ್ನು ಕೇಳಿ ಅನನ್ಯಾಳಿಗೆ ಭೂಮಿಯೇ ಕುಸಿದು ಬಂದಂತೆ ಆಯಿತು. ಅವಳ ಹೆಮ್ಮೆ, ಅವಳ ಪೂರ್ವಗ್ರಹಗಳು ಅವಳನ್ನು ಎಷ್ಟು ಕುರುಡಾಗಿಸಿದ್ದವು ಎಂದು ಅರಿವಾಗಿ ಅವಳಿಗೆ ತೀವ್ರ ನಾಚಿಕೆಯಾಯಿತು. ಅಂದು ರಾತ್ರಿ ಅವಳು ನಿದ್ದೆ ಮಾಡಲಿಲ್ಲ. ತನ್ನ ತಪ್ಪುಗಳನ್ನು ಮತ್ತು ತನ್ನ ತೀರ್ಪುಗಳನ್ನು ನೆನೆದು ಪಶ್ಚಾತ್ತಾಪಪಟ್ಟಳು. ಅವಳು ತನ್ನ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಲು ನಿರ್ಧರಿಸಿದಳು. ಮರುದಿನ ಅವಳು ಒಂದು ಡೈರಿಯನ್ನು ತೆಗೆದುಕೊಂಡು ತನ್ನ ತೀರ್ಪಿನ ಆಲೋಚನೆಗಳನ್ನು ಬರೆದು ಅವುಗಳನ್ನು ಸವಾಲು ಮಾಡಲು ಪ್ರಾರಂಭಿಸಿದಳು. ಇದು ಅವಳ ಸಹಾನುಭೂತಿಯ ಪ್ರಯೋಗವಾಗಿತ್ತು. ಮರುದಿನ ಅವಳು ಧೈರ್ಯವನ್ನು ಒಟ್ಟುಗೂಡಿಸಿ ಸಿದ್ಧಾರ್ಥ್ನನ್ನು ಭೇಟಿಯಾದಳು. ನನ್ನನ್ನು ಕ್ಷಮಿಸಿ ಸಿದ್ಧಾರ್ಥ್, ನಾನು ನಿಮ್ಮ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೆ. ನನ್ನ ಅಹಂಕಾರ ಮತ್ತು ಪೂರ್ವಗ್ರಹದಿಂದ ನಾನು ನಿಮ್ಮನ್ನು ತಪ್ಪಾಗಿ ಅಳೆದೆ ಎಂದು ಅವಳು ಪ್ರಾಮಾಣಿಕವಾಗಿ ಹೇಳಿದಳು.
ಅವಳ ಪ್ರಾಮಾಣಿಕತೆಯನ್ನು ಕಂಡು ಸಿದ್ಧಾರ್ಥ್ನಿಗೆ ಆಶ್ಚರ್ಯವಾಯಿತು. ಅವನು ಮುಗುಳ್ಳಕ್ಕೂ ನನ್ನ ಮೌನ ಸ್ವಭಾವವು ಕೆಲವೊಮ್ಮೆ ತಪ್ಪು ತಿಳಿಯಲು ಕಾರಣವಾಗುತ್ತದೆ. ಪರವಾಗಿಲ್ಲ ಎಂದನು. ಅದು ಅವರಿಬ್ಬರ ನಡುವಿನ ಮೊದಲ ನಿಜವಾದ ಮುಕ್ತ ಸಂಭಾಷಣೆಯಾಗಿತ್ತು. ಅಂದಿನಿಂದ ಅವರಿಬ್ಬರೂ ಚಾರಿಟಿ ಯೋಜನೆಯಲ್ಲಿ ಹೆಚ್ಚು ಸಮಯವನ್ನು ಒಟ್ಟಿಗೆ ಕಳೆಯಲಾರಂಭಿಸಿದರು. ಅವರು ತಮ್ಮ ಆಸಕ್ತಿಗಳು, ಭಯಗಳು ಮತ್ತು ಕನಸುಗಳ ಬಗ್ಗೆ ಮಾತನಾಡಿಕೊಂಡರು. ಅನನ್ಯ ಅವನಲ್ಲಿನ ವಿನಯ ಮತ್ತು ದಯೆಯನ್ನು ಕಂಡುಕೊಂಡರೆ, ಅವನು ಅವಳಲ್ಲಿನ ಬುದ್ಧಿವಂತಿಕೆ ಮತ್ತು ಹೊಸದಾಗಿ ಕಂಡುಕೊಂಡ ಮುಕ್ತತೆಯನ್ನು ಮೆಚ್ಚಿಕೊಂಡನು. ಅವರು ತಮ್ಮ ದೌರ್ಬಲ್ಯಗಳನ್ನು ಪರಸ್ಪರ ಹಂಚಿಕೊಂಡಾಗ ಅವರ ಸಂಬಂಧವು ಮತ್ತಷ್ಟು ಗಟ್ಟಿಯಾಯಿತು. ಅನನ್ಯ ತನ್ನ ತೀರ್ಪಿನ ಸ್ವಭಾವದೊಂದಿಗೆ ಹೋರಾಡುತ್ತಿರುವ ಬಗ್ಗೆ ಹೇಳಿಕೊಂಡರೆ, ಸಿದ್ಧಾರ್ಥ್ ತನ್ನ ಶ್ರೀಮಂತಿಕೆಯು ತರುವ ಒಂಟಿತನದ ಬಗ್ಗೆ ಮಾತನಾಡಿದನು. ಆದರೆ ಅವರ ದಾರಿ ಸುಲಭವಾಗಿರಲಿಲ್ಲ. ಅನನ್ಯ ತನ್ನ ವೃತ್ತಿಜೀವನದ ಏಳಿಗೆಗಾಗಿ ಸಿದ್ಧಾರ್ಥ್ನನ್ನು ಬಳಸಿಕೊಳ್ಳುತ್ತಿದ್ದಾಳೆ ಎಂಬ ವದಂತಿಯು ಕಚೇರಿಯಲ್ಲಿ ಹರಡಿತು. ಇದು ಅವಳನ್ನು ಮಾನಸಿಕವಾಗಿ ಕುಗ್ಗಿಸಿತು. ಈ ಕಷ್ಟದ ಸಮಯದಲ್ಲಿ ಪ್ರಿಯಾ ಅವಳಿಗೆ ಬೆಂಬಲವಾಗಿ ನಿಂತಳು. ಜನರ ಮಾತುಗಳಿಗೆ ತಲೆಕೆಡಿಸಿಕೊಳ್ಳಬೇಡ, ನಿನ್ನ ಮತ್ತು ಸಿದ್ಧಾರ್ಥ್ ನಡುವಿನ ಸಂಬಂಧದ ಸತ್ಯ ನಿನಗೆ ತಿಳಿದಿದೆ ಎಂದು ಅವಳು ಧೈರ್ಯ ತುಂಬಿದಳು. ಸಿದ್ಧಾರ್ಥ್ ಕೂಡ ವದಂತಿಗಳಿಗೆ ತಕ್ಕ ಉತ್ತರ ನೀಡಿದನು. ಅವನು ಸಾರ್ವಜನಿಕವಾಗಿ ಅನನ್ಯಾಳ ಸಾಮರ್ಥ್ಯ ಮತ್ತು ಪ್ರಾಮಾಣಿಕತೆಯನ್ನು ಶ್ಲಾಘಿಸಿದನು. ಇದು ಅವರಿಬ್ಬರ ನಡುವಿನ ನಂಬಿಕೆಯನ್ನು ಇನ್ನಷ್ಟು ಬಲಪಡಿಸಿತು ಮತ್ತು ಅವರ ಸಂಬಂಧವನ್ನೂ ಗಟ್ಟಿಗೊಳಿಸಿತು. ಅವರ ಪರಿಶ್ರಮದ ಫಲವಾಗಿ ಚಾರಿಟಿ ಯೋಜನೆ ದೊಡ್ಡ ಯಶಸ್ಸನ್ನು ಕಂಡಿತು. ಆ ಯಶಸ್ಸನ್ನು ಆಚರಿಸಲು ಏರ್ಪಡಿಸಿದ್ದ ಸಮಾರಂಭದಲ್ಲಿ ಅನನ್ಯ ಮತ್ತು ಸಿದ್ಧಾರ್ಥ್ ಒಟ್ಟಿಗೆ ನಿಂತಿದ್ದರು. ಅವರ ಮುಖದಲ್ಲಿ ಸಂತೋಷ ಮತ್ತು ತೃಪ್ತಿ ತುಂಬಿತ್ತು. ಅವರ ಸಂಬಂಧವು ಈಗ ಮೊದಲ ನೋಟದ ತಪ್ಪು ಕಲ್ಪನೆಗಳ ಮೇಲೆ ನಿಂತಿರಲಿಲ್ಲ, ಬದಲಿಗೆ ಆಳವಾದ ಪರಸ್ಪರ ತಿಳುವಳಿಕೆಯ ಮೇಲೆ ನಿಂತಿತ್ತು. ಕೆಲವು ತಿಂಗಳುಗಳ ನಂತರ ಅವರು ತಮ್ಮದೇ ಆದ ಹೊಸ ಸಾಮಾಜಿಕ ಉದ್ಯಮವನ್ನು ಪ್ರಾರಂಭಿಸಲು ಒಟ್ಟಾಗಿ ಕೆಲಸ ಮಾಡುತ್ತಿದ್ದರು. ಅವರ ನಗು ಮತ್ತು ಸಹಕಾರವು ಅವರ ಸಂಬಂಧದ ಸಾಮರಸ್ಯವನ್ನು ಸಂಕೇತಿಸುತ್ತಿತ್ತು. ಅನನ್ಯ ಈಗ ತನ್ನ ಹೆಮ್ಮೆಯನ್ನು ಸಾಧನೆಯಲ್ಲಿ ಅಲ್ಲ, ಬದಲಿಗೆ ಸಂಬಂಧಗಳನ್ನು ಅರ್ಥಮಾಡಿಕೊಳ್ಳುವುದರಲ್ಲಿ ಮತ್ತು ಬೆಳೆಸುವುದರಲ್ಲಿ ಕಾಣುತ್ತಿದ್ದಳು.